ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ನ 18ನೇ ಕಂತಿನ ಹಣ ಬರಲು ನಾವು ಏನೇನು ಸಿದ್ಧತೆಗಳನ್ನು ಮಾಡಬೇಕು ಅದರ ಬಗ್ಗೆ ಇವತ್ತು ಸಂಪೂರ್ಣವಾಗಿ ತಿಳಿಯೋಣ. ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ನಾವು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, 18ನೇ ಕಂತಿನ ಪಿ ಎಮ್ ಕಿಸಾನ್ನ ಹಣ ಬರಲು ಎಲ್ಲ ಪೇಪರು ಸರಿಯಾಗಿರಬೇಕು. ಆದರೆ ಮಾತ್ರ ನಿಮಗೆ 18ನೇ ಕಂತಿನ ಹಣ ನಿಮಗೆ ಬರುತ್ತದೆ. ನಿಮ್ಮ ಹೆಸರು ಮೊದಲು ಚೆಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿರೋ ಹೆಸರು ಮತ್ತು ನಿಮ್ಮ ಹೆಸರು ಸರಿಯಾಗಿದೆಯೇ ಎಂದು ಚೆಕ್ ಮಾಡಿಕೊಳ್ಳಿ. ನಂತರ ನೀವು ಆಧಾರ್ ಸೀಡಿಂಗ್ ಮಾಡಿಸಿದರೆ ಅದು ನೋಡಿಕೊಳ್ಳಿ. ಮತ್ತು ನೀವು ಲ್ಯಾಂಡ್ ಸೀಡಿಂಗ್ ಮಾಡಿದರೆ ಅದು ನೋಡಿಕೊಳ್ಳಿ. ನಿಮ್ಮ KYC ಆಗಿದೆಯಾ ಎಂದು ನೋಡಿಕೊಳ್ಳಿ. ಇಲ್ಲದಿದ್ದರೆ ನೀವು ಹತ್ತಿರದ ಆನ್ಲೈನ್ ಸೆಂಟರ್ಗೆ ಹೋಗಿ ನೀವು ಅದನ್ನು ಸರಿಪಡಿಸಬಹುದು. ಮತ್ತು ನೀವು ಕೊಟ್ಟಿರುವ ಫೋನ್ ನಂಬರ್ ಅದು ಸರಿಯಾಗಿದೆಯಾ ಅದನ್ನು ಚೆಕ್ ಮಾಡಿ. ಮತ್ತು ನೀವು ಯಾವ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇದೆ ಅದನ್ನು ಚೆಕ್ ಮಾಡಿ. ಅಂದರೆ ಪೋಸ್ಟ್ ಆಫೀಸಲ್ಲಿದ್ದರೆ ಉತ್ತಮ, ಅದಕ್ಕೆ ನಿಮಗೆ ಬೇಗ ಕ್ಯಾಶ್ ಕ್ರೆಡಿಟ್ ಆಗುತ್ತದೆ. ಬೇರೆ ಬ್ಯಾಂಕಿಗೆ ಆದರೆ ಸ್ವಲ್ಪ ಲೇಟ್ ಆಗುತ್ತದೆ. ಇದನ್ನೆಲ್ಲ ಒಂದು ಸರಿಯಾಗಿ ಮಾಡಿ ಇಟ್ಟುಕೊಳ್ಳಿ. ಆದಷ್ಟು ಬೇಗನೆ ಇದು 18ನೇ ಕಂತಿನ ಹಣ ನಮ್ಮ ಅಕೌಂಟಿಗೆ ಸೇರಲಿ. ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಈ 18ನೇ ಕಂತಿನ ಹಣ ಬರುವ ಸಾಧ್ಯತೆ ಇದೆ. ಅದಕ್ಕೆ ನೀವು ಈಗಲೇ ರೆಡಿಯಾಗಬೇಕು ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್. ಸಿ ಯು.